ಐಪಿಎಲ್ 2026 ಶುರುವಾಗುವ ಮುಂಚೆನೇ ಕ್ರಿಕೆಟ್ ಫ್ಯಾನ್ಸ್ಗೆ ಶಾಕ್ ಮೇಲೆ ಶಾಕ್. ಹಲವಾರು ಸ್ಟಾರ್ ಪ್ಲೇಯರ್ಗಳು ಗಾಯಗಳಿಂದ ಹೊರಗುಳಿದಿದ್ದಾರೆ. ಕೆಲವರು ಸಂಪೂರ್ಣ ಸೀಸನ್ ಔಟ್ ಆಗಿದ್ದಾರೆ. ಇನ್ನು ಕೆಲವರು ಮೊದಲ ಪಂದ್ಯಗಳಿಗೆ ಲಭ್ಯ ಇಲ್ಲ. ಇದು ಟೀಮ್ ಬ್ಯಾಲೆನ್ಸ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಾ? ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಜಾಶ್ ಹಜಲ್ವುಡ್ ಐಪಿಎಲ್ 2026 ಆರಂಭದ ಪಂದ್ಯಗಳನ್ನು ಮಿಸ್ ಮಾಡುವ ಸಾಧ್ಯತೆ. ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ಇನ್ನೂ ಸಂಪೂರ್ಣವಾಗಿ ಚೇತರಿಕೆಗೊಳ್ಳುತ್ತಿಲ್ಲ. ತಂಡಕ್ಕೆ ಆರಂಭದಲ್ಲಿ ದೊಡ್ಡ ಹೊಡೆತ. ಬೌಲಿಂಗ್ ಲೈನ್ಅಪ್ ಮೇಲೆ ಪರಿಣಾಮ ಖಚಿತ. ಸ್ಯಾಮ್ ಕರನ್ ಐಪಿಎಲ್ 2026 ಸಂಪೂರ್ಣ ಔಟ್. ಗೋಯ್ ಗ್ರೀನ್ ಇಂಜುರಿಯಿಂದ ಇಡೀ ಸೀಸನ್ ಮಿಸ್ ಮಾಡಿಕೊಳ್ಳಲಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ನಿಂದ ದೊಡ್ಡ ಟ್ರೇಡ್ ಆಗಿ ಬಂದು ಈ ಆಲ್ರೌಂಡರ್ ಈಗ ತಂಡಕ್ಕೆ ಭಾರಿ ಲಾಸ್. ಇನ್ನೊಂದೆಡೆ ಆಡಮ್ ಮಿಲ್ಲೆ ಕೂಡ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ಸಂಪೂರ್ಣ ಸೀಸನ್ ಔಟ್. ತಂಡಕ್ಕೆ ಡಬಲ್ ಶಾಕ್. ಸನ್ ರೈಸರ್ಸ್ ಹೈದರಾಬಾದ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಅವರು ಇಂಜುರಿಯಿಂದ ಚೇತರಿಸಿಕೊಳ್ಳುತ್ತಿದ್ದು ಸೀಸನ್ ಆರಂಭದ ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ಳಲಿದ್ದಾರೆ. SRH ಗೆ ಡಬಲ್ ಹೊಡೆತ. ಆರಂಭದಲ್ಲಿ ದೊಡ್ಡ ಸವಾಲು. ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಭಾರಿ ಹೊಡೆತ. ಅಥರ್ವ ಅಂಕೋಲೇಕರ್ ಐಪಿಎಲ್ 2026 ಸೀಸನ್ ಇಂದ ಸಂಪೂರ್ಣ ಔಟ್ ಆಗಿದ್ದಾರೆ. ಜನವರಿಯಲ್ಲಿ ಅವರಿಗೆ ಗಂಭೀರವಾದ ಮೊಣಕಾಲಿನಲ್ಲಿ ಗಾಯವಾಗಿದ್ದು ಇದೀಗ ಅವರು ಪೂರ್ಣ ಸೀಸನ್ ಮಿಸ್ ಮಾಡಿಕೊಳ್ಳಬೇಕಾಗಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳಿಗೆ ಒಂದು ದೊಡ್ಡ ಅಪ್ಡೇಟ್. ಆಸ್ಟ್ರೇಲಿಯಾದ ವೇಗಿ ನೆಥನ್ ಎಲಿಸ್ ಈ ಬಾರಿ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ CSK ತಂಡದಿಂದ ಹೊರಬಿದ್ದಿದ್ದಾರೆ. ಗಾಯದ ಸಮಸ್ಯೆಯಿಂದ ಅವರು ಸೀಸನ್ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ಇದು CSK ಬೌಲಿಂಗ್ ಲೈನ್ಅಪ್ ಮೇಲೆ ದೊಡ್ಡ ಹೊಡೆತ ಆಗಬಹುದು. ಈಗ ದೊಡ್ಡ ಪ್ರಶ್ನೆ, CSK ಯಾರನ್ನು ರಿಪ್ಲೇಸ್ಮೆಂಟ್ ಮಾಡುತ್ತದೆ? ತಂಡದ ಪ್ಲಾನ್ ಹೇಗೆ ಬದಲಾಗುತ್ತದೆ? ಲಾಕಿ ಫರ್ಗ್ಯೂಸನ್ ಅವರಿಂದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಒಂದು ಸಣ್ಣ ಅಪ್ಡೇಟ್ ಬಂದಿದೆ. ಐಪಿಎಲ್ 2026 ಸೀಸನ್ ಆರಂಭದ ಕೆಲವು ಪಂದ್ಯಗಳನ್ನು ಲಾಕಿ ಫರ್ಗ್ಯೂಸನ್ ಮಿಸ್ ಮಾಡಿಕೊಳ್ಳಲಿದ್ದಾರೆ. ಕಾರಣ ಏನು ಗೊತ್ತಾ? ಅವರ ಜೀವನದಲ್ಲಿ ಒಂದು ವಿಶೇಷ ಕ್ಷಣ. ಅವರ ಮೊದಲ ಮಗುವಿನ ಜನನದ ನಂತರ ತಮ್ಮ ಕುಟುಂಬದ ಜೊತೆ ಸಮಯ ಕಳೆಯಲು ತೀರ್ಮಾನಿಸಿದ್ದಾರೆ. ಇಂದು ಕ್ರಿಕೆಟ್ಗೆ ತಾತ್ಕಾಲಿಕವಾಗಿ ಬ್ರೇಕ್ ಆಗಿದ್ದರೂ ಇದು ಜೀವನದ ಒಂದು ದೊಡ್ಡ ಸಂಭ್ರಮ ಕ್ಷಣ. PBKS ಅಭಿಮಾನಿಗಳು ಸ್ವಲ್ಪ ನಿರಾಶೆ ಇರಬಹುದು, ಏಕೆಂದರೆ ಲಾಕಿ ಫರ್ಗ್ಯೂಸನ್ ಅವರ ವೇಗ ಮತ್ತು ಡೆತ್ ಓವರ್ ಬೌಲಿಂಗ್ ತುಂಬಾ ಮುಖ್ಯ. ಆದ್ರೆ ಒಳ್ಳೆಯ ವಿಷಯ ಏನೆಂದರೆ ಅವರು ಬೇಗನೆ ತಂಡಕ್ಕೆ ಮರಳುವ ನಿರೀಕ್ಷೆ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.